ಯಪ್ಪ ಏನ್ ಬಿಸಿಲು ಅಲ್ವಾ. 10 ಗಂಟೆ ಆದ್ರೆ ಹೊರಗಡೆ ಹೋಗಕ್ಕೆ ಆಗಲ್ಲ. ಈ ಟೈಮಲ್ಲಿ ಫೇಸ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅದಕ್ಕೆ ಇವತ್ತು ನಾನು ಸಿಂಪಲ್ ಆಗಿರೋ ಸ್ಕಿನ್ ಕೇರ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದಕ್ಕೆ ಮಾಡಕ್ ಬೇಕಾಗಿರುತ್ತೆ 3 ಇಂಗ್ರೀಡಿಯೆಂಟ್ಸ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಅಲೋವೆರಾ ಜೆಲ್ ಅಥವಾ ಫ್ರೆಶ್ ಅಲೋವೆರಾ. ನಾನಿಲ್ಲಿ ಫ್ರೆಶ್ ಅಲೋವೆರಾ ತಗೊಂಡಿದ್ದೀನಿ, ರೋಸ್ ಪೆಟಲ್ಸ್ ಮತ್ತೆ ರೋಸ್ ವಾಟರ್. ನಾನು ಎರಡು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರೂ ಯೂಸ್ ಮಾಡ್ಬೋದು, ರೋಸ್ ವಾಟರ್ ಅಥವಾ ರೋಸ್ ಪೆಟಲ್ಸ್. ಒಂದು ಬೌಲ್ಗೆ ಅಲೋವೆರಾ ಜೆಲ್ ಹಾಗೆ ರೋಸ್ ಪೆಟಲ್ಸ್ನ ಸಣ್ಣ ಸಣ್ಣದಾಗಿ ಪೆಟಲ್ಸ್ನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಂಡಿದ್ದೀನಿ. ಹಾಗೆ ಅದಕ್ಕೆ ರೋಸ್ ವಾಟರ್ ಒಂದು 5 ಸ್ಪೂನ್ ಹಾಕೊಂಡಿದ್ದೀನಿ. 5 ಸ್ಪೂನ್ ಹಾಕೊಂಡ್ಮೇಲೆ ಸ್ವಲ್ಪ ವಾರ್ಮ್ ವಾಟರ್ ಹಾಕೊಬೇಕು. ವಾರ್ಮ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅಲೋವೆರಾ ಮತ್ತು ರೋಸ್ ವಾಟರ್ ಫುಲ್ಲು ನೀಟಾಗಿ ಬ್ಲೆಂಡ್ ಆಗೋ ತನಕ ಫುಲ್ಲು ಮಿಕ್ಸ್ ಮಾಡಬೇಕು. ಹಾಗೆ ಇದು ಐಸ್ ಕ್ಯೂಬ್ ಟ್ರೇಗೆ ಹಾಕಿ 3 hours ಫ್ರೀಸ್ ಮಾಡೋಕ್ಕೆ ಇಡಬೇಕು. 3 hours ಫ್ರೀಸ್ ಆದಮೇಲೆ ಐಸ್ ಕ್ಯೂಬ್ ಈ ಥರ ಆಗಿರುತ್ತೆ. ಇದು 3 weeks ತನಕ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸ್ಮೆಲ್ ಅಂತೂ ಸಕ್ಕದಾಗಿದೆ. ಇವಾಗ ಈ ಐಸ್ ಕ್ಯೂಬ್ನ ಫುಲ್ ಫೇಸ್ಗೆ ರಬ್ ಮಾಡೋಣ. ಓಕೆ, ಹೇಳಕ್ ಮರ್ತೋದೆ, ರಬ್ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿದ್ಮೇಲಂತೂ ವಾವ್, ಸಕ್ಕತ್ತಾಗಿ ಫೀಲ್ ಆಗ್ತದೆ. ಎಷ್ಟು ಕೂಲಾಗಿ ಫೀಲ್ ಆಗ್ತಿದೆ ಗೊತ್ತಾ. ತುಂಬಾ ಚೆನ್ನಾಗಿ ವಾರ್ಮ್ ಅಂತ ಅನ್ನಿಸ್ತದೆ. ಈ ಬೇಸಿಗೆಗಾಲದಲ್ಲಿ ಈ ತರ ಐಸ್ ಕ್ಯೂಬ್ ಡೈಲಿ ಒನ್ಸ್ ರಬ್ ಮಾಡೋದ್ರಿಂದ ಸ್ಕಿನ್ ತುಂಬಾ ವಾರ್ಮ್ ಫೀಲ್ ಆಗುತ್ತೆ, ಮಾಯಿಶ್ಚರೈಸ್ ಆಗಿ ಕೂಡ ಇಡುತ್ತೆ. ಹಚ್ಚಿದ್ಮೇಲೆ ಒಂದು ವೈಟ್ ಬಟ್ಟೆಯಲ್ಲಿ ಅಥವಾ ತೆಳು ಇರೋ ಬಟ್ಟೆಯಲ್ಲಿ ಮುಖನ ಡ್ಯಾಬ್ ಮಾಡ್ಕೊಳ್ಳಿ, ರಬ್ ಮಾಡಬೇಡಿ, ಡ್ಯಾಬ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ. ಅಲೋವೆರಾ ಯೂಸ್ ಮಾಡೋದ್ರಿಂದ ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಆಗುತ್ತೆ, ಹಾಗೆ ಸ್ಕಿನ್ ಡ್ರೈ ಕೂಡ ಆಗಲ್ಲ. ಇದನ್ನ ಡೈಲಿ 1 time ಯೂಸ್ ಮಾಡಬೇಕು, 1 time ಇಂದ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಇದೇ ತರ ಹೋಮ್ ಮೇಡ್ ಸ್ಕಿನ್ ಟಿಪ್ಸ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಈ ತರ ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. See you in the next video. Take care and bye bye.